ಏನಿದೆ? ಓ ಬರದೆ ದ್ರಾಕ್ಷಿ ಹಣ್ಣು ಚೆನ್ನಾಗಿದ್ದೀರಾ? ಏನ್ ಮಾಡ್ತೀಯ ಇದನ್ನ ತೆಗೆನ? ಫಿಶ್ ಬೇಕಾ ನಿಂಗೆ? ನನ್ಗಂತೂ ಇವಾಗ ಹೊರಗಡೆ ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಇದ್ದಾರೆ. ಖುಷಿ ಆಗತ್ತೆ ಒಂಥರ. ಏನಪ್ಪ, ನಾನು ಇತ್ತೀಚೆಗೆ ಎಲ್ಲರ ಜೊತೆನೂ ಜಾಸ್ತಿ ಹೊಂದ್ಕೊಳ್ತಾ ಇದ್ದೀನಿ, ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿನ್ನೆ ಸ್ವಲ್ಪ ಬೇಗ ಮಲಗಿದ್ದೆ, ಹಾಗಾಗಿ ಇವತ್ತು ಬೇಗ ಎದ್ದಿದ್ದೀನಿ ಬೆಳಗ್ಗೆ. ನನಗಂತೂ ಯಾವಾಗ ಟೈಮ್ ಸಿಗುತ್ತೋ ಅವಾಗ ವರ್ಕೌಟ್ಸ್ ಮಾಡ್ತೀನಿ. ಕೆಲವೊಂದ್ಸಲ ಬೆಳಿಗ್ಗೆ ಟೈಮ್ ಸಿಗುತ್ತೆ, ಕೆಲವೊಂದ್ಸಲ ಮಧ್ಯಾಹ್ನ, ಇನ್ನು ಕೆಲವೊಂದ್ಸಲ ಸಂಜೆ ಟೈಮ್. ಸೊ ಯಾವಾಗ ಬೇಕೋ ಅವಾಗ ನಾನು ವರ್ಕೌಟ್ಸ್ ಮಾಡ್ತಾ ಇರ್ತೀನಿ. ಏಕೆಂದರೆ ಮಕ್ಕಳಿದಾರಲ್ವ, ನನಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮ್ನಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೋಬೇಕು. ಸಿನಿಮಾ ಕೆಳಗಡೆ ಮಲ್ಕೊಂಡಿದ್ಲು, ಇನ್ನು ಎಲ್ರಿಗೂ ಎದ್ದಿದ್ದೀವಲ್ಲ, ಅದಕ್ಕಾಗ ಅವಳು ಬೆಡ್ ಮೇಲೆ ಮಲಗಿದ್ದಾಳೆ. ದೀರು ಎದ್ದಿದ್ದಾನೆ, ಆಲ್ರೆಡಿ ಎದ್ದು ಆಟಾಡ್ತಾ ಇದ್ದಾನೆ. ಸೊ ನಾನೀಗ ಹೋಗಿ ಫಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಸಿನಿಮಾ ಕೆಲವೊಂದ್ಸಲ ಅವಳು ಎದ್ದು ಅವಳೇ ಬಂದುಬಿಡ್ತಾಳೆ, ಇಲ್ಲ ಅಂತ ಅಂದರೆ ನಾವು ಎಬ್ಸೋವರೆಗೂ ಎದ್ದೊಳ್ಳೋದಿಲ್ಲ. ಕೆಲವೊಂದ್ಸಲ ನಾನು ಈ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅವಳಿಗೆ ಇಳಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಜಗಳ ಆಡ್ತಾರೆ, ನನಗೂ ಸರಿಯಾಗಿ ವರ್ಕೌಟ್ ಮಾಡೋಕ್ಕೇನು ಕೊಡೋದಿಲ್ಲ. ಇನ್ನು ಫಸ್ಟು ವಾರ್ಮಪ್ ಮಾಡ್ತಾಯಿದ್ದೀನಿ, ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ ಜನರು ಕೇಳ್ತಾಯಿದ್ರಿ ಈಗ ಎಷ್ಟಿದ್ದೀರಾ ವೆಯ್ಟ್ ಅಂತ. ನಾನು ಮತ್ತೆ ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಈಗ 60 kgs ಇದ್ದೀನಿ. ಇಷ್ಟೊಂದು ವೆಯ್ಟ್ ಗೇನ್ ಹೇಗಾದೆ ಅನ್ನೋದೇ ಗೊತ್ತಾಗಿಲ್ಲ ನನಗೆ. ನಾನು ಯಾವಾಗಲೂ 60 kg ಕ್ರಾಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಏಕೆಂದರೆ ವೆಯ್ಟ್ ಗೇನ್ ಆಗೋದು ತುಂಬ ಈಸಿ ಆಗಿಬಿಡುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಐಡಲ್ ವೆಯ್ಟಲ್ಲೇ ಇರಲಿಕ್ಕೆ ನೋಡ್ತೀನಿ. ಬಟ್ ಈ ಟೈಮ್ 60 kgs ಆಗೋಗ್ಬಿಟ್ಟಿದ್ದೀನಿ. ಅದಕ್ಕಾಗಿ ಡೈಲಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಗೆ ಮಾಡ್ತೀನೋ ನನ್ನ ಮಗನೂ ನಾನು ನೋಡಿ ಫಾಲೋ ಮಾಡ್ತಿರ್ತಾನೆ. ಇನ್ನು ಅಕ್ಕ ತಮ್ಮ ಇಬ್ಬರು ಸೇರಿಬಿಟ್ರು ಅಂದರೆ ನಾನು ನೀನು ಅಂತ ಹೇಳಿ ಜಗಳ ಆಡ್ಬಿಟ್ಟು ವರ್ಕೌಟ್ ಮಾಡ್ತಿರ್ತಾರೆ. ದೀರು ಇಲ್ಲಿಗೆ ಬಂದ ಅಂದರೆ ಹೆಡ್ ಶೋಲ್ಡರ್ ಅನ್ನೋ ಸಾಂಗ್ ಇದೆ ಅಲ್ವಾ, ಸೊ ಅದನ್ನು ಜಾಸ್ತಿ ಮಾಡ್ತಿರ್ತಾನೆ. ಮೇ ಬಿ ಅದು ಅವನಿಗೆ ಕಂಫರ್ಟಬಲ್ ಆಗಿದೆ ಅದು. ಇನ್ನು ನಾನು 6 months ನನ್ನ ವೆಯ್ಟ್ ಲಾಸ್ ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ. ವಾರ್ಮಪ್ ಆದಮೇಲೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ತೀನಿ. ಅದಾದ ನಂತರ ನಾನು ರೀಸೆಂಟಾಗಿ ಒಂದು ಮಷಿನ್ ತರಿಸ್ಕೊಂಡಲ್ವ, ಸೊ ಅದ್ರ ಮೇಲೆ ನಿಂತ್ಕೊಂಡು ಸ್ವಲ್ಪ ಲೈಟಾಗಿ ವರ್ಕೌಟ್ಸ್ ಮಾಡ್ತೀನಿ. ಇದು ತೊಗೊಂಡ್ಮೇಲಂತೂ ನನಗೆ ತುಂಬ ಯೂಸ್ ಆಗ್ತಾಯಿದೆ. ಇನ್ನೂ ವರ್ಕೌಟ್ಸ್ ಮಾಡಬೇಕು, ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ನನಗಿವಾಗ. ನಂಗೆ ಇದೆಲ್ಲ ಮಾಡಲಿಕ್ಕೆ ಹೇಳಬೇಕು ಅಂದರೆ ಟೈಮೇ ಸಿಗಲ್ಲ. ಬಟ್ ಅನಿವಾರ್ಯ, ನಾವು ಮಾಡಲೇಬೇಕಾಗತ್ತೆ. ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು. ನಮಗಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ಡೈಲಿ ಕೊಡಲೇಬೇಕು. ಇನ್ನು ಫುಡ್ಡಲ್ಲಿ ಏನೂ ಚೇಂಜಸ್ ಮಾಡ್ಕೊಳ್ತಾ ಇಲ್ಲ, ಯಾಕೆಂದರೆ ನಾನು ಫುಡ್ಡಲ್ಲಿ ಮೊದಲಿಂದನೂ ಕೂಡ ಏನೇನು ತೊಗೊಳ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ, ಎಷ್ಟು ತೊಗೊಳ್ಬೇಕು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಸ್ವಲ್ಪ ವರ್ಕೌಟ್ಸ್ನ ನಾನು ಗಮನ ಇಟ್ಟು ಮಾಡಿಬಿಟ್ರೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನನಗೋಸ್ಕರ ಅಂತ ಹೇಳಿಬಿಟ್ಟು ಡೈಲಿ 1/2 hour ತೆಗೆದಿಟ್ಕೊಳ್ತೀನಿ. ಇನ್ನು ಇದಾದಮೇಲೆ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಮಾಡೋದು, ಮತ್ತು ಸಿನಿಮಾಗೆ ಸ್ಕೂಲಿಗೆ ರೆಡಿ ಮಾಡೋದು, ಆ ಕೆಲಸಗಳಲ್ಲೇ ಬ್ಯುಸಿ ಆಗೋಗ್ಬಿಡ್ತೀನಿ. ಇನ್ನೇನೀಗ ನನ್ನ ವರ್ಕೌಟ್ಸು ಮುಗೀತು. ಬೆಳಗ್ಗೆ ಹೊತ್ತಿನಲ್ಲಿ ಮೇಲ್ಗಡೆ ನೋಡಿದ್ರೆ ಪಾರ್ಕಲ್ಲಿ ಈ ಥರ ನವಿಲುಗಳೆಲ್ಲ ಇರುತ್ತೆ, ಆ ಶಬ್ದ ಮಾಡ್ತಾ ಇರುತ್ತೆ, ಕೇಳಲಿಕ್ಕೆ ತುಂಬಾ ಇಂಪಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ಲೈಫ್ನಲ್ಲಿ ವರ್ಕೌಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ ಡಯಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನನ್ನ ಡಯಟ್ನಲ್ಲಿ ಮಿಲೆಕ್ಸ್ ಚೂರ್ಣಮನ್ನ ಯೂಸ್ ಮಾಡ್ಕೊಳ್ತೀನಿ. ವರ್ಕೌಟ್ ಮಾಡುವವರಿಗೂ ಕೂಡ ಇದರಿಂದ ಒಳ್ಳೆ ಎನರ್ಜಿ ಸಿಗುತ್ತೆ. ಬಾಡಿ ಪೇನ್ಸ್ ಕೂಡ ಬೇಗನೆ ಕಮ್ಮಿ ಆಗುತ್ತೆ. ನಾರ್ಮಲ್ ಆಗಿ ಅಕ್ಕಿ ಗೋಧಿ ತಿಂದಾಗ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಇದು ಮಾಡೋದು ತುಂಬಾನೇ ಈಸಿ ಇದೆ, ಜಸ್ಟ್ 5 minutes ಅಲ್ಲೇ ಮಾಡಿಬಿಡ್ಬೋದು. ನಾನು ಇದಕ್ಕೆ 1 ಲೋಟ ಹಾಲನ್ನ ಹಾಕಿ ಮಾಡ್ತಾ ಇದ್ದೀನಿ. ನೀವು ನೀರು ಸಹ ಹಾಕಿ ಮಾಡ್ಕೋಬಹುದು. 2 ಸ್ಪೂನ್ನಷ್ಟು ಇದಕ್ಕೆ ಮಿಲೆಕ್ಸ್ ಚೂರ್ಣಮನ್ನ ಹಾಕಿ ಗಂಟುಗಳೇನು ಇಲ್ದಲೆ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಟೇಸ್ಟ್ಗೆ ತಕ್ಕಷ್ಟು ಬೆಲ್ಲನ ಹಾಕಿ ಈ ರೀತಿ ಕುದಿಸ್ಕೋಬೇಕು. ಬೆಲ್ಲ ಬದಲಾಗಿ ಉಪ್ಪು ಸಹ ಬಳಸಬಹುದು. ಮಿಲೆಕ್ಸ್ ಚೂರ್ಣಮ್ ಆರ್ಗ್ಯಾನಿಕ್ ಆ್ಯಂಡ್ ಹೆಲ್ದಿ ಮಿಲೆಟ್ಸ್. ಈ ಮಿಲೆಕ್ಸ್ ಚೂರ್ಣಮಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್, ವಿಟಮಿನ್ಸ್ ಮತ್ತು ಹೈ ಫೈಬರ್ ಸಿಗುತ್ತೆ. ಇದರಲ್ಲಿ 9 ಸಿರಿಧಾನ್ಯಗಳು, ಕೆಂಪು ಅಕ್ಕಿ, ಹೆಸರುಬೇಳೆ, ಮಸೂರ್ ದಾಲ್, ಬಾದಾಮಿ,
ಪಿಸ್ತಾ, ಖರ್ಜೂರನಂತಹ ಡ್ರೈ ಫ್ರೂಟ್ಸ್, ಚಿಯಾ, ಮಖಾನ ಮುಂತಾದ ಸೀಡ್ಸ್ ಗಳು ಇದರಲ್ಲಿ ಇದೆ. ಹಾಗೆ ಹಿಂದ್ಗಡೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಹೇಗೆ ಇದನ್ನ ಕುಕ್ ಮಾಡಬೇಕು ಅಂತ. ದಿನವಿಡೀ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರಬೇಕು ಅಂದ್ರೆ ನೋಡಿ, ಈ ತರ ಬಾಕ್ಸ್ ನಲ್ಲಿ ಪ್ಯಾಕೆಟ್ಸ್ ಇರುತ್ತೆ. ಮೇನ್ ಆಗಿ ಆರೋಗ್ಯ ಅಮೃತ ಚೂರ್ಣಂ ಇದರಲ್ಲಿದೆ. ಚೂರ್ಣಂನಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುವುದರ ಜೊತೆಗೆ ಬೋನ್ ಸ್ಟ್ರಾಂಗ್ ಆಗುವುದಕ್ಕೆ ಹೆಲ್ಪ್ ಮಾಡುತ್ತೆ. ಮಿಲೆಟ್ಸ್ ಮತ್ತೆ ಆರೋಗ್ಯ ಅಮೃತ ಚೂರ್ಣವನ್ನ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿಟ್ಟಿರ್ತೀನಿ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ, ರೆಡಿ ಆಗಿದೆ. ಸೊ ಇದನ್ನ ಒಂದು ಲೋಟಕ್ಕೆ ಹಾಕೊಳ್ಳೋಣ. ಈ ಮಿಲೆಕ್ಸ್ ಚೂರ್ಣವನ್ನ ತೆಗೆದುಕೊಳ್ಳೋದ್ರಿಂದ ದೇಹಕ್ಕೆ ಶಕ್ತಿ ಬರುವುದಲ್ಲದೆ ಉತ್ತಮವಾದ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಈ ಮಿಲೆಕ್ಸ್ ಚೂರ್ಣವನ್ನ 5 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾರು ಬೇಕಾದ್ರೂ ಕೂಡ ತಗೋಬಹುದು. ಫ್ರೆಂಡ್ಸ್, ನಿಮ್ಗೂ ಇದು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ಕುಡಿಲಿಕ್ಕಂತೂ ತುಂಬಾನೇ ಟೇಸ್ಟಿ ಆಗಿದೆ. ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಈ ರೀತಿ ನಾನು ಮಕ್ಳ ಜೊತೆನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಕೆಲವೊಂದ್ಸಲ ನಾನು ಮನೇಲಿ ನಾರ್ಮಲ್ ಆಗಿ ಏನ್ ತಿಂಡಿ ಮಾಡಿರ್ತೀನೋ ಅದೇ ಮಕ್ಳ ಜೊತೆನೆ ತಿಂದ್ಬಿಡ್ತೀನಿ. ಅವಾಗ ನಾನು ಅಲ್ಲಿ ಚಿನ್ಮ ಸ್ಕೂಲಿಗೆ ಬಿಡಕ್ ಹೋಗ್ತೀನಲ್ವಾ, ಅಲ್ಲಿ ಕೆಲವರು ತಾಯಂದ್ರು ಕೂಡ ಬರ್ತಾರೆ. ನಮ್ಮ ಫಾಲೋವರ್ಸ್ ಬಂದು ಕೇಳ್ತಾರೆ ತಿಂಡಿ ಆಯ್ತಾ ಅಂತ. ನಂದಾಯ್ತು, ನಿಮ್ದಾಯ್ತಾ ಅಂದ್ರೆ ಅಯ್ಯೋ ಇನ್ನೂ ಆಗಿಲ್ಲ, ಹೆಂಗ್ ಮಾಡ್ಬರ್ತೀರ ತಿಂಡಿ ನೀವು ಇಷ್ಟು ಬೇಗ? ಅವ್ರನ್ನ ಕರ್ಕೊಂಡು ಸ್ಕೂಲಿಗೆ ಬಿಡೋದು, ನಾವು ಇಷ್ಟಿಷ್ಟು ಹತ್ರ ಇದ್ರು ಬಿಡ್ಬೇಕಂದ್ರೆ ಎಷ್ಟು ಲೇಟಾಗಿ ಬರ್ತೀವಿ. ಸೊ ನೀವು ಅಷ್ಟು ಬೇಗ ಬಂದು ಟೈಮಿಗೆ ಬಿಟ್ಟು ಹೋಗ್ತೀರಾ, ಟೈಮ್ಗೆ ತಿಂಡಿ ತಿನ್ಕೊಂಡು ಬರ್ತೀರಾ, ಹೇಗೆ ಸಾಧ್ಯ ನಿಮ್ಗದು ಅಂತ ಕೇಳ್ತಿರ್ತಾರೆ. ಬಟ್ ಇದು ಅನಿವಾರ್ಯ ಮಾಡಲೇಬೇಕಲ್ವಾ. ಸೊ ಡೈಲಿ ರೂಟೀನ್ ಇರೋದೇ ಹೀಗೆ. ನಾವು ಫಿಕ್ಸ್ ಆಗಿಬಿಡ್ಬೇಕು ಮೆಂಟಲಿ. ನಾಳೆ ಎಕ್ಸಾಮ್ ಇತ್ತಂದ್ರೆ ಇವತ್ತು ಓದಲೇಬೇಕು. ನಾಳೆ ಇತ್ತು ಅಂದ್ರೆ ಇವತ್ತು ಓದೋದಲ್ಲ, ಮುಂಚಿತವಾಗಿ ಓದ್ಕೊಳ್ತಾ ಬರ್ಬೇಕು, ಅವಾಗ ಈಸಿ ಆಗತ್ತೆ. ಬಟ್ ಓದಲೇಬೇಕಲ್ವಾ? ಹೌದಾ? ಸೊ ಅದನ್ನ ನಾನು ಫಾಲೋ ಮಾಡ್ತೀನಿ, ಹಾಗಾಗಿ ನನಗೆ ಅದು ಈಸಿ ಆಗ್ತಾ ಇದೆ. ಬಟ್ ಇನ್ನೊಂದೇನಪ್ಪ ಅಂದರೆ ಮನೇಲಿ ನನಗೆ ರಾಜು ಸಪೋರ್ಟ್ ಮಾಡ್ತಾರೆ, ಆಂಟಿ ಇರ್ತಾರೆ. ನಾನು ಅದನ್ನು ಹೇಳ್ತೀನಿ, ಈ ಥರ ಇರ್ತಾರೆ ಅಂದರೆ ನಮ್ಮನೇಲೂ ಕೆಲಸದವ್ರನ್ನ ಇಟ್ಕೊಂಡಿದ್ದೀವಿ, ನಮಗೂ ಕೆಲಸ ಮಾಡೋರು ಬರ್ತಾರೆ, ಆದರೂ ನಮ್ಗೆ ಆಗಲ್ಲ ಅಂತ. ಬಟ್ ಅದು ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಅದಕ್ಕೆ ನಾನು ಆದಷ್ಟು ನಾನು ಅವರು ಮಾಡ್ತಾರ ಚೆನ್ನಾಗಿರ್ತಾರ, ಸುಮ್ಮನೆ ಹಂಗೆ ಟಿಪ್ಸ್ ಕೇಳೋಕೆ. ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ಅವರು ಏನು ಫಾಲೋ ಮಾಡ್ತಾರೋ ನಾನು ಅದನ್ನು ಕೂಡ ಕೇಳಿ ತಿಳ್ಕೊಳ್ತೀನಿ. ಈಗ ಕೆಲವೊಂದು ಮಕ್ಳು ಏನಾಗ್ತಾರೆ ಗೊತ್ತಾ, ದೊಡ್ಡವರು ಇರ್ತಾರೆ, ಅವರಿಗೆ ಬೇರೆ ಸ್ಕೂಲಿಗೆ ಬಿಟ್ಟು ಬರಬೇಕು, ಮತ್ತೆ ಈ ಸ್ಕೂಲ್ಗೂ ಬಿಡೋರು ಇರ್ತಾರಲ್ಲ, ನೀವು ಅದನ್ನೇ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನಾನು ಕೇಳ್ತೀನಿ. ಯಾಕೆಂದರೆ ನೆಕ್ಸ್ಟ್ ನಮ್ಮದು ಸಿನಿಮಾದು ಹಾಗೆ ಆಗತ್ತಲ್ವ. ಸೊ ನನಗೂ ಏನಾದರೂ ಟಿಪ್ಸ್ ಸಿಗ್ಬೋದು ಅಂತ. ಸೊ ಈ ರೀತಿ ಒಬ್ಬರಿಂದ ಒಬ್ರು ಕಲಿತಾ ಇರ್ತೀವಿ. ನನಗಂತೂ ಇವಾಗ ಹೊರಗಡೆ ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಇದ್ದಾರೆ. ಫಸ್ಟ್ ಕಾರ್ ಬಂತು, ಈಗ ಫ್ರೆಂಡ್ಸ್ ಬಂದ್ರು. ಮೊದ್ಲೆಲ್ಲ ಅಷ್ಟಾಗಿ ಇರ್ತಿರ್ಲಿಲ್ಲ, ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರು ಹಾಯ್ ಹಾಯ್ ಅಷ್ಟೇ, ಚೆನ್ನಾಗಿದ್ದೀರಾ ಅಷ್ಟೇ. ಇವಾಗ ಹಂಗಿಲ್ಲ. ತಿಂಡಿ ಆಯ್ತಾ, ಡ್ರೆಸ್ ಎಲ್ಲಿ ತಗೊಂಡ್ರಿ, ತೋಟ ಚೆನ್ನಾಗಿ ಅಂದ್ರೆ ನಾನಿಲ್ಲ ಅಂದ್ರೆ ಮಾತಾಡ್ತಾರೆ, ನಾ ಇದ್ರೆ ಮಾತಾಡಲ್ಲ ಜಾಸ್ತಿ. ಇಲ್ಲ ಅಂದ್ರೆ ಕೆಲ್ಸದ ಮೇಲೆ ಬಂದಿರ್ತಾರೆ ಅಂತ ಸುಮ್ನೆ ಹಾಯ್ ಬಾಯ್ ಮಾಡಿ ಹೋಗ್ಬಿಡ್ತಾರೆ. ನಾನಿವಾಗ 9:30 ಹೋದೆ ಅನ್ಕೊಳ್ಳಿ ಸ್ಕೂಲ್ ಹತ್ರ, ಬರೋದ್ ಮನೆಗೆ 10:30 ಆಗೋಗ್ಬಿಡತ್ತೆ. ಮೊದ್ಲೆಲ್ಲ ಹೆಂಗೆ ಅಂದ್ರೆ ರಾಜು ಬಿಟ್ಟು ಬರ್ತಾ ಇದ್ರಲ್ಲ, ಬಿಟ್ಟು ಬರಕ್ಕೆ ಜೊತೆಗೆ ಹೋಗ್ತಿದ್ವಿ, ಜೊತೆಗೆ ಬಂದ್ಬಿಡ್ತಾ ಇದ್ವಿ. 10 ಗಂಟೆ ಒಳಗಡೆ ಎಲ್ಲ ಮನೇಲಿ ಇದ್ಬಿಡ್ತಾ ಇದ್ವಿ. ಬಟ್ ನಾನು ಸ್ವಲ್ಪ ಅಲ್ಲಿ ಫ್ರೆಂಡ್ಸ್, ತರಕಾರಿ ಅಂಗಡಿಯಲ್ಲಿ ಕೆಲವೊಬ್ರು ಫ್ರೆಂಡ್ಸ್ ಬರ್ತಾರೆ, ಸ್ಕೂಲ್ ಹತ್ರ ಕೆಲವೊಬ್ರು ಫ್ರೆಂಡ್ಸ್ ಬರ್ತಾರೆ, ಹಿಟ್ಟಿನ ಗಿರಣಿ ಹತ್ರ ಕೆಲವೊಬ್ರು ಸಿಗ್ತಾರೆ, ಒಂದೊಂದ್ ಕಡೆ ಒಬ್ರು ಸಿಗ್ತಾ ಇರ್ತಾರೆ. ಸೂಪರ್ ಮಾರ್ಕೆಟ್ಗೆ ಹೋದ ಅನ್ಕೊಳ್ಳೆ, ಅಲ್ಲಿ ಕೆಲವರು ಸಿಗ್ತಾರೆ. ಖುಷಿ ಆಗತ್ತೆ ಒಂಥರ. ಏನಪ್ಪ, ನಾನು ಇತ್ತೀಚೆಗೆ ಎಲ್ಲರ ಜೊತೆನೂ ಜಾಸ್ತಿ ಹೊಂದ್ಕೊಳ್ತಾ ಇದ್ದೀನಿ, ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಚೆನ್ನಾಗಿ ಇದೆ ಇದು ಒಂಥರ ಹೊಸ ಅನುಭವ. ಸೋಷಿಯಲೈಸೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದು ಇರ್ಲೇಬೇಕದು. ಹೇಳ್ತಿರ್ತಾರೆ ರಾಜು, ನೀನ್ ಸ್ವಲ್ಪ ಸೋಷಿಯಲೈಸ್ ಆಗ್ಬೇಕು ಅಂತ. ಬಟ್ ಅದು ಹಿಂಗೆ ನನಗೆ ಬರೋದೇ ಇಲ್ಲ ನನ್ಗೆ ಹೇಳ್ಬೇಕಂದ್ರೆ. ಬಟ್ ಇವಾಗ ಬರೋದಿಲ್ಲ ಅಲ್ಲ, ಇಷ್ಟು ದಿವಸ ಕಷ್ಟ ಆಯ್ತಲ್ಲ ಮಕ್ಳು ನೋಡ್ಕೊಳ್ಳೋದು, ಹೊರಗಡೆ ಹೋಗೋಕೆ ಆಗ್ತಾ ಇರ್ಲಿಲ್ಲ. ಎಲ್ಲಿ ಹೋದ್ರು ನಾನು ಇರ್ತಾ ಇದ್ದೆ, ಅದು ಒಂದು ಪ್ರೈವಸಿ ಅನ್ನೋದು ಸಿಗಲ್ಲ. ಬಟ್ ಇವಾಗ ತುಂಬಾ ಹೆಲ್ಪ್ ಆಗ್ತಾ ಇದೆ ನಿಜ. ಚೆನ್ನಾಗಿ ಅಂದ್ರೆ ಹೊಸದು ಕೆಲವೊಂದು ತಿಳ್ಕೊಳ್ತಾ ಇದ್ದೀನಿ. ಅವ್ರ ಮನೆ ಲೇಡೀಸ್ ಅಂದ್ರೆ ಇರತ್ತಲ್ಲ, ಅವ್ರ ಮನೆ ವಿಚಾರಗಳೇನು, ಎಲ್ಲಿಗೆ ಹೋಗಿದ್ರಿ, ಏನ್ ಮಾಡಿದ್ರಿ. ಸೊ ಇದರಿಂದ ನನ್ ಸುಮಾರು ಗ್ಯಾಪ್ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಇಲ್ಲಿ ಹೊರಗಡೆ ನಾನು ಜಾಸ್ತಿ ಹೋಗೋದಿಲ್ಲಲ್ಲ.
ಇನ್ನು ಕಾಲೇಜ್ ಡೇಸಲ್ಲಿ ಈ ಥರ ಇತ್ತು. ಅದಾದ್ಮೇಲೆ ಇಲ್ಲ, ಮದುವೆ ಆದ್ಮೇಲೆ ಅಂತೂ ಎಲ್ಲೂ ಹೋಗೋದೇ ಇಲ್ಲ. ಹೋದ್ರೆ ಊರಿಗೆ ಹೋದ್ವಾ ಅಥವಾ ಊರಿಂದ ನಮ್ಮನೆಗೆ ಬಂದ್ರೆ ಮಾತಾಡಿದ್ವಾ ಅಷ್ಟೇ. ಸೊ ಈ ಥರ ಹೊರಗಡೆ ಫ್ರೆಂಡ್ಸ್ ಸಿಗ್ತಾ ಇದಾರಲ್ಲ, ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಇದು ಒಂದು ಅವರಿಗೆ ನನ್ನ ಹೆಸರು ಚೆನ್ನಾಗಿ ನೆನಪಿರುತ್ತೆ, ನಾನು ಎಷ್ಟು ಜನರ ಹೆಸರು ಅಂತ ನೆನ್ಪಿಟ್ಕೊಳ್ಳೋದು. ಅದಕ್ಕೆ ಅವ್ರು ಲಾಸ್ಟ್ ಟೈಮ್ ಬೋಧಿ ವಿದ್ಯಾ ಒಬ್ರು ಬಂದಿದ್ರಲ್ವಾ, ವೈಷ್ಣವಿ ಅವರು. ಸೊ ಅವ್ರು ಕೆಲವೊಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ರಲ್ವಾ, ಅದನ್ನ ನೆನ್ಪಿಟ್ಕೊಂಡು ಹೆಸರು ನೆನ್ಪಿಟ್ಕೊಳ್ತಾ ಇದ್ದೀನಿ. ಏನು ಅವ್ರ ಹೆಸರುಗಳ? ಹಾ, ಅಂತ ಪರಿ ಫ್ಯಾನ್ಸ್. ಮತ್ತೆ ಅವ್ರದ್ದು ನೆನ್ಪಿರಲ್ಲ, ಈಗ ಸಡನ್ ಆಗಿ ಸಿಕ್ರು, ನೋಡಪ್ಪ ನಮ್ಮ ಹೆಸರು ಕೂಡ ನೆನ್ಪಿಟ್ಕೊಂಡಿಲ್ಲ ಇವ್ರು ಅಂತಾರಲ್ಲ, ಅವ್ರ ಮೇಲೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಇಲ್ಲ, ಒಂದೊಂದು ಫ್ರೂಟ್, ಈಗ ಯೂಶುವಲಿ ಹೆಸರಂದ್ರೆ ನೆನ್ಪಿರಲ್ಲ, ಫ್ರೂಟ್ಸ್ ಆ ತರದನ್ನ ಅಂದ್ರೆ ಅವ್ರ ಹೆಸರು ಒಂದೊಂದು ಫ್ರೆಂಡ್ಗೆ ಒಂದೊಂದು ಫ್ರೂಟ್. ಈಗ ನೋಡು, ಒಬ್ರು ದ್ರಾಕ್ಷಾಯಣಿ ಅಂತ ಇದ್ರೆ ದ್ರಾಕ್ಷಿ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ, ದ್ರಾಕ್ಷಿ. ನೀವತ್ತ ದ್ರಾಕ್ಷಿ ಹಣ್ಣಿನ ಹತ್ರ ಸಿಕ್ಕಿದ್ರಲ್ಲ ನೀವೆಲ್ಲ ಅಂತ. ದ್ರಾಕ್ಷಿ ಹಣ್ಣಲ್ಲ, ಅವ್ರ ಹೆಸರು ದ್ರಾಕ್ಷಾಯಣಿ. ಸೊ ದ್ರಾಕ್ಷಿ, ದ್ರಾಕ್ಷಾಯಣಿ. ಸೊ ಈ ತರ. ಇನ್ನೊಬ್ರು ಪೂರ್ಣಿಮಾ, ಪೂರಿ ಅಂತ ನೆನ್ಪಿಟ್ಕೊಂಡ್ಬಿಟ್ಟಿದ್ದೀನಿ. ಪೂರಿ, ಪೂರ್ಣಿಮಾ. ಓಕೆ. ಸೊ ಈ ತರ ಸುಮಾರು ಜನ ಹೆಸರು ನನಗೆ ನೆನ್ಪಿಟ್ಕೊಳಕ್ಕೆ ಆಗಲ್ಲ. ಅವ್ರು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಅಯ್ಯೋ ಫೇಸ್ ನೆನ್ಪಿರುತ್ತೆ, ಹೆಸರು ಇರಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ 2-3 ಸಾರಿ ಭೇಟಿ ಆದ ಕೂಡ್ಲೆ ಅದು ಗೊತ್ತಾಗ್ಬಿಡುತ್ತೆ, ಹೆಸರೇ ನೆನಪಾಗುತ್ತೆ ಫಸ್ಟ್ಗೆ. ಎಷ್ಟ್ ಜನರಂತ ನೆನಪಾಗತ್ತೆ ರಜ್ಜು, ನೆನಪೇ ಬರಲ್ಲ. ಕೆಲವರು ನೋಡಕ್ಕೆ ಸೇಮ್ ತರನೇ ಕಾಣಿಸ್ತಾರೆ. ಅಯ್ಯೋ ಮತ್ತೆ ಇವ್ರ ಅಲ್ವೋ, ಏನ್ ಹೆಸರು ಹೇಳ್ಬೇಕು. ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ವಿ ಫಸ್ಟ್ ಇಯರ್ಗೆ. ಒಂದ್ ಸ್ಕೂಲ್ ಬಿಟ್ಟು ಇನ್ನೊಂದ್ ಸ್ಕೂಲ್ಗೆ ಹೋದ್ ಕೂಡಲೇ ಫ್ರೆಂಡ್ಸ್ ಎಲ್ಲರೂ ಬೇರೆಯವ್ರು ಬರ್ತಾರಲ್ಲ, ಎಷ್ಟು ಒಂದೇ ಸಾರಿ 100 ಜನ ಇರ್ತಾರೆ ಕ್ಲಾಸಲ್ಲಿ. ನೆಕ್ಸ್ಟ್ 2 days ಅಲ್ಲಿ ಎಲ್ಲರ ಹೆಸರು ಗೊತ್ತಿರುತ್ತೆ. ಅದು ಏಜ್ ಬೇರೆ, ಅವಾಗ ಏನು ಇರಲ್ಲ ತಲೆಯಲ್ಲಿ. ಬಟ್ ಇವಾಗ ಮಕ್ಳು, ಮನೆ ಕೆಲಸ. ಹಂಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾ ನೀವು ಅವ್ರಿಗೆ ಏನ್ ಈಗ ದ್ರಾಕ್ಷಿ ಪೂರಿ ಇಟ್ಕೊಂಡಿದ್ಯಲ್ಲ, ಅದಕ್ಕಿಂತ ಜಾಸ್ತಿ ಅವ್ರ ಹೆಸರುಗಳೇ ನೆನಪಾಗುತ್ತ. ಸ್ಟಾರ್ಟಿಂಗ್ ಅಲ್ಲಿ ನೆನ್ಪಿಟ್ಕೊಳಕ್ ಇದೆಲ್ಲ ಟ್ರಿಕ್ಸ್. ಅದಾದ್ಮೇಲೆ ಬ್ರೈನ್ಗೆ ಒಂದ್ಸಾರಿ ಅದು ರಿಪಿಟೇಷನ್ ಆಯ್ತು ಅಂದ್ರೆ ಮುಗೀತು, ಡೈರೆಕ್ಟ್ ಆಗಿ ಹೆಸರುಗಳೇ ನೆನಪು ಬಂದ್ಬಿಡುತ್ತೆ. ಬಟ್ ಕೆಲವ್ರು ಏನಾಗುತ್ತೆ ಗೊತ್ತಾ, ಕೆಲವರು ರೇರ್ ಆಗಿ ಸಿಗ್ತಾರೆ, ತರಕಾರಿಗೆ ಅಂತ ಬರ್ತಾರಲ್ಲ, ರೇರ್ ಆಗಿ ಸಿಗ್ತಾರೆ. ಕೆಲವರು ಸ್ಕೂಲ್ ಹತ್ರ ಬಿಡಕ್ ಬಂದಿರ್ತಾರಲ್ವಾ, ನಾನ್ ಸ್ವಲ್ಪ ಬೇಗ ಹೋಗಿರ್ತೀನಿ ಅನ್ಕೊ, ಅವ್ನು ಸ್ವಲ್ಪ ಲೇಟ್ ಆಗಾದ್ರೆ ಅನ್ಕೊ, ಅವಾಗ ಸಿಗಲ್ಲ. ಸೊ ಆತರ ಸ್ವಲ್ಪ ವಾರ ಗ್ಯಾಪ್ ಆಗ್ಬಿಡತ್ತಲ್ಲ, ಅದಕ್ಕೆ ಈ ಟ್ರಿಕ್ ನಾನು ಯೂಸ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಓ ಬರೋದೇ ದ್ರಾಕ್ಷಾಯಣಿ ಚೆನ್ನಾಗಿದ್ದೀರಾ, ಚೆನ್ನಾಗಿರುತ್ತೆ. ಅವ್ರ ಹೆಸರಿಟ್ಟು ಕರೆದು ಕೂಡಲೇ ಫುಲ್ ಖುಷಿ ಆಗ್ಬಿಡ್ತಾರಲ್ಲ. ಇನ್ನೊಬ್ರು ಅಲ್ಲಿ ತರಕಾರಿ ಅಂಗಡಿಯಲ್ಲಿ, ಸೊ ಅವ್ರದ್ದು ಅಷ್ಟೇ ಹೆಸರು, ಅವ್ರದ್ದೆಲ್ಲ ನನಗೆ ಬೇಗ ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕಾಗಿ ಒಬ್ಬೊಬ್ರಿಗೆ ಒಂದೊಂದು ಕೋಡ್ ಇಟ್ಕೊಂಡಿದ್ದೀನಿ ನಾನು, ಒಂದೊಂದು ಫ್ರೂಟ್ಸ್ ಅಥವಾ ಬರ್ಡ್ಸ್ ಹೆಸರುಗಳಿರುತ್ತಲ್ಲ, ಆ ಥರ. ಚೆನ್ನಾಗಿದೆಲ್ಲ ಐಡಿಯಾ, ನೀವು ಫಾಲೋ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಸರಿ, ರೆಡಿನಾ? ನನ್ನ ಮಗಳು ಹಿಂಗೇ ನೋಡ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾಳಲ್ಲ ಫ್ರೆಂಡ್ಸ್ ಬಗ್ಗೆ ಅಂತ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಮಕ್ಕಳಿಗೂ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಕೂರಿಸ್ತೀನಿ. ಚಿನಿಮಾ ಹೋಮ್ವರ್ಕ್ ಏನಾದರೂ ನೈಟ್ ಮಾಡೋಕ್ಕಾಗಿಲ್ಲ ಅಂದರೆ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅವ್ರಿಗೂ ತಿಂಡಿ ರೆಡಿ ಮಾಡಿಬಿಡ್ತೀನಿ. ನಾನು ಯೂಶ್ವಲಿ ಬೆಳಗ್ಗೆ ಎದ್ದೊಳೋದು 6 ಗಂಟೆಗೆ. 6 ಗಂಟೆಗೆ ಎದ್ರೂ ನನಗೆ ಟೈಮೆಲ್ಲ ಆರಾಮ್ಸೆ ಮ್ಯಾನೇಜ್ ಆಗುತ್ತೆ. ನಾನು ನೈಟೇ ನಾಳೆ ಬೆಳಗ್ಗೆಗೆ ಏನೆಲ್ಲ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಂಡಿರ್ತೀನಿ. ಹಾಗಾಗಿ ಇನ್ನೂ ಸ್ವಲ್ಪ ಅಲ್ಲೇ ಟೈಮ್ ಉಳಿಯುತ್ತೆ. ಇವತ್ತು ಪೂರಿ ಮಾಡ್ತಾಯಿದ್ದೀನಿ, ಪೂರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ದೀರುಗೆ ಒಂದು ಕಡೆ ಗಂಜಿ ಕುದಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಚಿನಿಮಾ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಹಾಗೆ ಚಿನಿಮಾ ಸ್ಕೂಲಲ್ಲಿ ಫುಡ್ ಚಾರ್ಟ್ ಏನು ಕೊಟ್ಟಿರ್ತಾರೋ ಅದನ್ನು ಶೇರ್ ಮಾಡಿ ನಮ್ಮ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾಯಿದ್ರಿ. ನಾನು ನಿಮ್ಮ ಜೊತೆ ವಿತ್ ರೆಸಿಪೀಸ್ ಶೇರ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಚಾರ್ಟ್ ಪ್ರಿಪೇರ್ ಮಾಡಿ ರೆಸಿಪೀಸ್ ಒಂದೊಂದಾಗೆ ತೋರಿಸ್ತಾ ಬರ್ತೀನಿ. ಸೇಬನ್ನ ಕಟ್ ಮಾಡಿಬಿಟ್ಟು ಈ ರೀತಿ ಉಪ್ಪು ನೀರಲ್ಲಿ ಹಾಕಿದ್ರೆ ಕಪ್ಪಾಗೋದಿಲ್ಲ. ಅವಳು ಕಪ್ಗಾಯಿತು ಅಂದರೆ ತಿನ್ನೋದಿಲ್ಲ, ಹಾಗೆ ತೊಗೊಂಬಂದ್ಬಿಡ್ತಾಳೆ. ಏನದು? ದೀರು ಇತ್ತೀಚೆಗೆ ಅಂತೂ ಕೆಳಗೆ ಬಿಟ್ಟರೆ ಆಟಾಡ್ತಾ ಇದ್ದಾನೆ. ಅಂದರೆ ಈಗ ನಡೀತಾ ಇದ್ದಾನಲ್ಲ, ಎಲ್ಲ ಕಡೆ ಹೋಗೋದು, ಈರುಳ್ಳಿ ಕಿತ್ತೋದು, ಆಲೂಗಡ್ಡೆ ಹೇಳ್ಕೊಂಬರೋದು ಎಲ್ಲ ಮಾಡ್ತಿರ್ತಾನೆ. ಒಂದು ಕಡೆ ಅವನನ್ನು ಗಮನಿಸ್ಕೊಳ್ತಾ ಅಡುಗೆ ಮಾಡ್ಕೊಳ್ತೀನಿ ನಾನು. ಚಿನಿಮಾ ಬಾಕ್ಸ್ಗೆ ಆ್ಯಪಲ್ಲು ಅದ್ರ ಜೊತೆಗೆ ಸ್ವೀಟ್ ಕಾರ್ನ ಹಾಕಿದ್ದೀನಿ.
ಇನ್ನು ಒಂದು ಕಡೆ ಈ ತಿಂಡಿಗಳೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಆಂಟಿನೂ ಬಂದುಬಿಡ್ತಾರೆ. ಸೊ ಅವ್ರು ಬಂದು ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ತಾರೆ. ಇನ್ನೇನಾದರೂ ಕೆಲಸಗಳಿತ್ತು ಅಂದರೆ ಮುಗಿಸ್ಕೊಂಡ್ಬಿಡ್ತೀನಿ. ಬರೀ ಚಿನಿಮಾಗಷ್ಟೇ ಇವಾಗ ಪೂರಿನ ಫ್ರೈ ಮಾಡಿಕೊಡ್ತೀನಿ. ಆಮೇಲೆ ಬೇಕಿದ್ದರೆ ರಾಜುಗೆ ಆಂಟಿಗೆ ಮಾಡಿಕೊಡ್ತೀನಿ. ಸೊ ನಾನು ಹೇಳಬೇಕು ಅಂದರೆ ಪೂರಿ ಎಲ್ಲ ತಿನ್ನೋದಿಲ್ಲ, ಡೀಪ್ ಫ್ರೈ ಮಾಡಿರೋದು ಆದಷ್ಟು ಕಮ್ಮಿ ಮಾಡ್ತೀನಿ ನಾನು. ಇನ್ನು ಸ್ನಾನ ಮಾಡಿಸಿದ್ದೆ ಡೈರೆಕ್ಟಾಗಿ ಚಿನಿಮಾಗೆ ಯೂನಿಫಾರ್ಮ್ ಹಾಕಿಬಿಡ್ತೀನಿ. ಅದಾದಮೇಲೆ ಅವಳನ್ನು ರೆಡಿ ಮಾಡ್ತೀನಿ ತಿಂಡಿ ಎಲ್ಲ ಆದಮೇಲೆ. ಒಂದು ಕಡೆ ನಾನು ದೀರುಗೆ ತಿಂಡಿ ತಿನ್ನಿಸ್ತಾ ಇರ್ತೀನಿ, ಇನ್ನೊಂದು ಕಡೆ ಆಂಟಿ ಚಿನಿಮಾಗೆ ತಿಂಡಿ ತಿನ್ನಿಸ್ತಾರೆ. ಚಿನಿಮನೇ ತಿಂತಾಳೆ, ಬಟ್ ಅವಳು ತಿಂದರೆ ತುಂಬ ಹೊತ್ತು ಬೇಕಾಗತ್ತೆ. ಅವಳು ಫೇವ್ರೇಟ್ ಆದ್ರೇ ಅವಳು ತುಂಬ ತಿನ್ಲಿಕ್ಕೆ ಇಷ್ಟಪಡ್ತಾಳೆ. ಅಂದರೆ ಉಪ್ಪಿಟ್ಟು, ಸ್ಯಾಂಡ್ವಿಚ್ಚು, ದೋಸೆ ಇಂಥದ್ದಾದರೆ ನಾನೇ ತಿಂತೀನಿ ಕೊಡಿ ಅಂತಾಳೆ. ಬಟ್ ಆದರೆ ಟೈಮ್ ಆಗಿಬಿಡುತ್ತೆ ಅನ್ನೋ ರೀಸನ್ಗೆ ಆಂಟಿ ನಾನು ತಿನ್ನಿಸ್ತೀನಿ ಅಂತ ಹೇಳಿ ಕೂರಿಸ್ಕೊಳ್ತಾರೆ. ಚಿನಿಮಾಗೆ ಇತ್ತೀಚೆಗೆ ಅಂತೂ ಆಲೂಗಡ್ಡೆ ಪಲ್ಯ ಅಂತೂ ಫೇವ್ರೇಟ್ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ಜಾಸ್ತಿ ಅವಳು ಈ ಥರದ ಪಲ್ಯನ ಕೇಳ್ತಾಳೆ, ಅವಳಿಗೋಸ್ಕರ ಅಂತಲೇ ಮಾಡೋದು. ಇನ್ನು ಅವಳದು ತಿಂಡಿ ಆದಮೇಲೆ ಇನ್ನು ಜಡೆ ಹಾಕಿಬಿಟ್ಟು ರೆಡಿ ಮಾಡಿಬಿಡ್ತೀನಿ. ಚಿನಿಮಾ ಯೂನಿಫಾರ್ಮ್ ಹಾಕ್ಕೊಂಡಿರೋದು ನಿಮ್ಗೆ ತೋರಿಸಿರ್ಲಿಲ್ಲ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಇನ್ನು ಇವತ್ತಿನ ಬೆಳಗಿನ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜುನ ಸ್ವಲ್ಪ ಬೆಳಗ್ಗೆ ಬೇಗ ಎಬ್ಬಿಸ್ಬಿಟ್ಟಿದ್ದೀನಿ. ನೈಟ್ ಅವನನ್ನ ನೋಡ್ಕೊಳ್ತಾರಲ್ವ, ಸೊ ಅವರು ಸ್ವಲ್ಪ ಲೇಟಾಗಿ ಎದ್ದೊಳ್ತಾರೆ. ಫ್ರೆಂಡ್ಸ್, ಇನ್ನು ಈಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಸ್ಕೂಲ್ ಹತ್ರ ಹೋಗಲಿಕ್ಕೆ ಒಂದು 15 ನಿಮಿಷನಾದರೂ ಬೇಕಾಗತ್ತೆ. ಇನ್ನೇನು ಇವಾಗ ನಾನು ಚಿನಿಮಾ ಹೊರಟಿದ್ದೀವಿ. ಹೀಗೆ ಸ್ಕೂಲಿಗೆ ಬಿಟ್ಟು ಬಂದಿರ್ತೀನಿ, ಅದು ಯಾವಾಗ ಮಧ್ಯಾಹ್ನ ಆಗೋಗ್ಬಿಟ್ಟಿರತ್ತೆ ಗೊತ್ತೇ ಆಗೋದಿಲ್ಲ. ಯಪ್ಪ ಇಷ್ಟು ಬೇಗ ಟೈಮ್ ಹೋಗ್ಬಿಡ್ತಾ ಅಂತ ಅನಿಸ್ಬಿಡತ್ತೆ. 1:30ಗೆಲ್ಲ ಹೋಗ್ಬಿಟ್ಟು ಅವಳನ್ನು ಮತ್ತೆ ಪಿಕ್ ಮಾಡ್ಕೋಬೇಕಲ್ವ. ಇನ್ನು ನಾನು ಡ್ರೈವ್ ಮಾಡೋದ್ರಿಂದ ಚಿನಿಮಾನ ನಾನು ಪಕ್ಕನೇ ಕೂರಿಸ್ಕೊಂಡಿರ್ತೀನಿ. ಅವಳು ಅದು ಇದು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾಳೆ. ನನಗೆ ಕೆಲವೊಂದು ಸಲ ಹಾಡು ಕೂಡ ಹಾಡ್ತಾ ಇರ್ತಾಳೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ, ಈ ರೀತಿ ಬ್ಯುಸಿ ಇದ್ದರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ, ಯಾವುದ್ರ ಬಗ್ಗೆ ಯೋಚನೆ ಮಾಡೋದೇ ಇರೋದಿಲ್ಲ. ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡೋದು, ತಲೆ ಕೆಡಿಸ್ಕೊಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಈ ಥರದ್ದು ಏನೂ ಇರಲ್ಲ ಅಂತ. ನಾನಂತೂ ಪ್ರತಿ ಕ್ಷಣ ತುಂಬಾ ಎಂಜಾಯ್ ಮಾಡ್ತಾಯಿರ್ತೀನಿ. ಚಿನಿಮಾನ ಸ್ಕೂಲಿಗೆ ಬಿಟ್ಟು ಬಂದು ಈಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ರಾಜುಗೆ. ಉಪ್ಪಿಟ್ಟು ಪಾಸ್ತಾ ಆದರೆ ಒಂದ್ಸಲ ಮಾಡಿಬಿಡ್ತೀವಿ, ಬಟ್ ಈ ಥರ ದೋಸೆ ಪೂರಿ ಏನಾದರೂ ಆಯಿತು ಅಂದರೆ ಬಿಸಿಯಾಗಿ ಮಾಡಿದ್ರೇ ಚೆನ್ನಾಗಿರುತ್ತಲ್ವ. ಇನ್ನು ಅವರಿಬ್ಬರಿಗೆ ತಿಂಡಿ ರೆಡಿ ಮಾಡಿಬಿಟ್ಟು ನಾನು ಸ್ವಲ್ಪ ದೀರು ಜೊತೆ ಆಟಾಡ್ಬಿಟ್ಟು ಅವನಿಗೂ ಸ್ವಲ್ಪ ಫೀಡ್ ಮಾಡಿ ಮಲಗಿಸ್ತೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ವಿಡಿಯೋ ವಾಯ್ಸ್ ಓವರ್ ಏನಾದರೂ ಮಾಡೋದಿತ್ತು ಅಂದರೆ ಆ ಕೆಲಸ ಮಾಡಿ ಬಂದುಬಿಡ್ತೀನಿ. ಸ್ವಲ್ಪ ಜಾಸ್ತಿ ಏನಾದರೂ ಕೆಲಸ ಇತ್ತು ಅಂದರೆ 1 hour ಅಲ್ಲೇ ಹೊಂಟೋಗ್ಬಿಡತ್ತೆ. ಈ ವಿಡಿಯೋ ನೋಡ್ತಾ ಇರೋರು ಕೆಲವರು ನನಗಿಂತ ಜಾಸ್ತಿ ಕೆಲಸ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ನನ್ನ ರೂಟೀನ್ ಏನಿದೆಯೋ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಳಿಲ್ವಾ ಹಿಂಗಾಗತ್ತೆ, ಟೈಮ್ ಹೊಂಟೋಗ್ಬಿಡುತ್ತೆ ಅಂತ. ಇನ್ನು ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅದಕ್ಕಾಗಿ ರಾಜುನೇ ನಾನು ಕರ್ಕೊಂಬರ್ತೀನಿ ಅಂತ ಹೋದರು. ಇನ್ನು ಅವಳು ಬರೋಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ಟು ದೀರುಗೆ ಊಟ ಮಾಡಿಸ್ತಾ ಕುತ್ಕೊಂಡಿರ್ತೀನಿ. ಏನಿದೆ ಚಿನ್ನಮ್ಮ ತೋರಿಸಲಿ? ಟೊಮಾಟೊ ರಾಕಿಂಗ್ ಮಾಡುತ್ತಾ ಅದು? ಹೆಂಗೆ ಹಂಗ ರಾಕ್ ಮಾಡುತ್ತಾ? ಹಂಗ ಚಿನಿಮಾಗೆ ಈ ಮಳೇಲಿ ಗಾಡಿಯಲ್ಲಿ ಬರಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅವಳು ಎಷ್ಟು ಸಲ ಕೇಳ್ತಾಳೆ ಗೊತ್ತಾ, ಗಾಡಿಯಲ್ಲಿ ಹೋಗೋಣ ಅಂತ. ಇನ್ನು ನಮಗೆ ಇವತ್ತು ಸ್ವಲ್ಪ ಖಾರವಾಗಿ ಏನಾದರೂ ತಿನ್ಬೇಕು ಅನ್ನಿಸ್ತು. ಅದಕ್ಕಾಗಿ ತೋಟದಿಂದ ಪುಂಡೆ ಸೊಪ್ಪು ತಗೊಂಡು ಬಂದಿದ್ದೆ, ಅದರಿಂದ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇದಂತೂ ಹುಳಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ನಮ್ಮ ಮಕ್ಕಳು ಇದನ್ನು ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ. ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು ಈ ಥರ ಪುಳಿಯೋಗರೆ ಮಾಡಿಬಿಟ್ಟು. ಯಾಕೆಂದರೆ ಸೊಪ್ಪು ಇವಾಗ ಮಳೆಗೆ ಚೆನ್ನಾಗಿ ಬರ್ತಾ ಇದಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನಮ್ಮ ದೀರುಗೆ ಚಿನಿಮಾಗೆ ಹೆಸರು ಕಾಳು ಮತ್ತು ತರಕಾರಿ ಎಲ್ಲ ಹಾಕಿಬಿಟ್ಟು ಒಂದು ರೈಸ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಹೈ ಪ್ರೋಟೀನ್ ಅದು. ನಮ್ಮ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ಇದೇನು ಗೊತ್ತಾ, ಕುಕುಂಬರ್ ಪಿಕಲ್ಲು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಡೈಲಿ ಮಧ್ಯಾಹ್ನದ ಊಟದ ಜೊತೆಗೆ 1-2 ಪೀಸ್ ಸೌತೆಕಾಯಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಉಪ್ಪಿನಕಾಯಲ್ಲಿ ಮಸಾಲೆ ಎಣ್ಣೆಗಳೆಲ್ಲ ಇಷ್ಟ ಇರಲ್ಲ ನೋಡಿ, ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. 4 ಸೌತೆಕಾಯಿ ಆದರೆ ಸಾಕಾಗತ್ತೆ. ಫ್ರೆಂಡ್ಸ್, ಈಗ ಅವನಿಗೆ ಕೇಳಿ ಅವನೇನೋ ಹೇಳ್ತಾನೆ ನೋಡಿ. ನನಗೂ ಮೊನ್ನೆ ಗೊತ್ತಾಗಿಲ್ಲ. ಏನಿದು? ಫಿಶ್ ಅಂತದ. ಇದು ಬರ್ಡ್ ಚಿಲ್ಲಿ ಹಾಕಿದ್ದೀನಿ. ಇದೇನಿದು? ಫಿಶಾ? ಅವನು ನಮ್ಮ ಮನೇಲಿ ಮೀನಿದೆಲ್ಲ ಚಿಕ್ಕದಿದೆಲ್ಲ ಅದು ಅವನು ಮೀನು ಹಾಕೋತಾನೆ. ಅದು ಫಿಶ್ ಅಲ್ಲ ಅದು ಬರ್ಡ್ ಚಿಲ್ಲಿ ಹಾಕಿದ್ದೀನಿ. ಅದು ಹಿಂಗ ಅಲ್ಲಾಡದೆ ಫಿಶ್ ಅನ್ಕೊಂಡ್ಬಿಟ್ಟದ. ಅಯ್ಯೋ
ಮೀನು ಸೊ ನಾನು ಇದು ಕುಕುಂಬರ್ ಪಿಕಲ್ ಮಾಡಿದ್ದೀನಿ. ಫಿಶ್ ಅಲ್ಲ ಅದು. ಎಷ್ಟು ಖುಷಿ ಅವನಿಗೆ. ಫಿಶ್ ಅಲ್ಲ ಅದು, ಫಿಶ್ ಫಿಶ್. ನಿಜ ಮೀನೇ ಅನ್ಕೊಂಡ್ಬಿಟ್ಟ. ಮೀನಲ್ಲ ಅದು. ಏನ್ ಮಾಡ್ತೀಯ ಇದನ್ನ ತೆಗೆನಾ? ಫಿಶ್ ಬೇಕಾ ನಿಂಗೆ? ಫಿಶ್ ಬೇಕಾ? ಬೇಕಾ ಫಿಶ್? ಅದು ಕೊಡಲ್ಲ, ಅದು ತಿನ್ನೋದಲ್ಲ, ಅದು ಫಿಶ್ ಅಲ್ಲ ಅದು. ನೋಡಿ ಏನೋ ಊಟ ಆದಮೇಲೆ ಚಿನ್ನಿಮ್ಮ ಒಂದು 1/2 hour ಟಿ ವಿ ನೋಡ್ತಾಳೆ. ಅದಾದಮೇಲೆ ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ರೆ ಆ ಹೋಮ್ವರ್ಕ್ ಮುಗಿಸ್ತಾಳೆ. ಕೆಲವೊಂದು ಸಲ ಮರೆತುಬಿಟ್ಟು ಅದನ್ನು ಉಲ್ಟಾ ಬರೆದ್ಬಿಟ್ಟಿರ್ತಾಳೆ ಅವಳು. ಇನ್ನು ಹೋಮ್ವರ್ಕ್ ಆದಮೇಲೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಮಲಗ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಸೈಕಲ್ ಆಟಾಡ್ಸು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಇದಾದಮೇಲೆ ಸೈಕಲ್ ಆಟಾಡ್ಬೇಕಂತೆ. ಸರಿ ಫ್ರೆಂಡ್ಸ್, ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ ಇದಾಗಿತ್ತು. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.